ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನನಗೆ 2 ಜೀ ಗುಜ್ಜೆ ಸಿಕ್ಕಿದೆ, ದೀವಿ ಹಲಸು. ಇದರ ಚಿಪ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಈ ಜೀ ಗುಜ್ಜೆ ಚಿಪ್ಸ್ ನಿಮಗೆ ಮಕ್ಕಳಿಗೆ ಬಾಕ್ಸಿಗೆ ಕೊಡೋಕೆ ಈಸಿ ಆಗುತ್ತೆ. ಸಂಜೆ ಟೀ ಟೈಮ್ನಲ್ಲಿ ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಸೂಪರ್ ಟೇಸ್ಟಿ ಆಗಿರುತ್ತೆ. ಹಾಗೆ ಊಟಕ್ಕೂ ಸೇರಿಸಿ ಇದನ್ನು ತಿನ್ಬೋದು. ಬನ್ನಿ ಹೇಗೆ ಈ ಜೀ ಗುಜ್ಜೆ ಚಿಪ್ಸ್ ಮಾಡೋದು ಅಂತ ನೋಡುವ. ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ. ಫಸ್ಟಿಗೆ ಈ ಜೀಗುಜ್ಜೆಯನ್ನು ಚೆನ್ನಾಗಿ ಕ್ಲೀನಾಗಿ ತೊಳಿಬೇಕು. ಅದಾದಮೇಲೆ ಇದರ ಸಿಪ್ಪೆಯನ್ನು ರಿಮೂವ್ ಮಾಡಬೇಕು. ಮತ್ತೆ ಕಟ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು. ಇಷ್ಟೇ ಇದರ ಸ್ಟೆಪ್ಸ್. ಬನ್ನಿ. ಫಸ್ಟ್ ಇದನ್ನು ಪೀಸ್ ಮಾಡಿಟ್ಕೊಳ್ಳುವ, ಮತ್ತೆ ಸಿಪ್ಪೆ ತೆಗಿಬೇಕು. ನೋಡಿ, ತುಂಬ ಚೆನ್ನಾಗಿದೆ, ಒಳ್ಳೆ ಬಲಿತಿದೆ. ಇದು ಇದರ ತಿರುಳಿನ ಭಾಗ, ಇದನ್ನು ರಿಮೂವ್ ಮಾಡಬೇಕು. ಸ್ವಲ್ಪ ಮೈನರುತ್ತೆ. ಮತ್ತು ಈ ಸಿಪ್ಪೆಯನ್ನು ರಿಮೂವ್ ಮಾಡಬೇಕು. ಈ ತಿರುಳಿನ ಭಾಗವನ್ನು ಹೀಗೆ ತೆಗಿಬೋದು. ಮತ್ತು ಈ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ಚೂರಿಯಲ್ಲಾದರೂ ತೆಗಿಬೋದು, ಪೀಲರಲ್ಲಾದರೂ ತೆಗಿಬೋದು. ಪೀಲರಲ್ಲಿ ಇದು ಹೀಗೆ ಪೀಸ್ ಮಾಡಿದ್ರೆ ಪೀಲರಲ್ಲಿ ಬೇಗ ಬರ್ತದೆ, ಇಲ್ಲಾಂದರೆ ಪೀಲರಲ್ಲಿ ತುಂಬ ಹೊತ್ತು ಬೇಕು. ಸ್ವಲ್ಪ ಶಕ್ತಿ ಹಾಕಿ ತೆಗೆದ್ರೆ ಈಸಿ ಆಗ್ತದೆ. ಮತ್ತು ಅದನ್ನು ಹೀಗೆ ಇಟ್ಟರೆ ಅದು ಕಪ್ಪಾಗ್ತದೆ. ಸೊ ನಾವು ಹೀಗೆ ನೀರಲ್ಲಿ ಹಾಕಿ ಇಡಬೇಕು ಅದನ್ನು, ಇಲ್ಲಾಂದರೆ ಕಪ್ಪಾಗ್ತದೆ. ಫ್ರೆಶ್ ದೀವಿ ಹಲಸು ಅಥವಾ ಫ್ರೆಶ್ ಜೀಗುಜ್ಜೆ ಆದರೆ ಪೀಲರಲ್ಲಿ ಈಸಿ ಆಗ್ತದೆ. ಇಲ್ಲಾಂದರೆ ಬಾಡಿ ಹೋದರೆ ಅದು ಚಿಪ್ಸ್ ಕೂಡ ಅಷ್ಟು ಟೇಸ್ಟ್ ಆಗೋದಿಲ್ಲ, ಸಿಪ್ಪೆ ತೆಗಿಲಿಕ್ಕೂ ಕಷ್ಟ ಆಗ್ತದೆ. ಇದೀಗ 1.5 ಜೀಗುಜ್ಜೆ ಇದೆ ಇದರಲ್ಲಿ. ಇದನ್ನು ನೀರಲ್ಲಿ ಹಾಕಿದಲ್ವ, ಈಗ ಮೇಣ ಎಲ್ಲ ಬಿಟ್ಟಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ನೀರಿಂದು. ಇದನ್ನು ನಾನು ಕಣ್ಣು ಪಾತ್ರಕ್ಕೆ ಹಾಕ್ತೇನೆ. ಆ ನೀರನ್ನು ಅದರಿಂದ ತೆಗಿಬೇಕು. ಅದರಲ್ಲಿದ್ದ ನೀರೆಲ್ಲ ತೆಗೆದು ಇವಾಗ ಇದನ್ನು ಸ್ವಲ್ಪ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೇನೆ ಡ್ರೈ ಮಾಡಲಿಕ್ಕೆ. ಬೇಗ ನೀರನ್ನು ತೆಗೆದ್ರೆ ಬಟ್ಟೆಯಲ್ಲಿ ಒರೆಸ್ಬೇಕು ಅಂತ ಇಲ್ಲ. ಇವಾಗ ನಾನು ಸ್ವಲ್ಪ ಹೊತ್ತಾಗಿತ್ತು, ಅದಕ್ಕೆ ಇದನ್ನು ಸ್ವಲ್ಪ ಬಟ್ಟೆಯಲ್ಲಿ ನೀರು ಒರೆಸ್ಕೊಂಡೆ. ಇನ್ನು ಇದನ್ನು ಗ್ರೇಟ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಎಣ್ಣೆಗೆ ಮಾಡ್ಬೋದು. ಎಣ್ಣೆಗೆ ಡೈರೆಕ್ಟ್ ಬಿಟ್ಟರೆ ಅದು ಅಂಟಿಕೊಳ್ತದೆ, ಸರಿ ಬೇಯೋದಿಲ್ಲ. ಅದಕ್ಕೆ ನಾನು ಗ್ರೇಟ್ ಮಾಡಿ ಇಟ್ಕೊಂಡು ಮತ್ತೆ ಇದಕ್ಕೆ ಹಾಕ್ತೇನೆ. ಈಗ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಫಸ್ಟ್ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡುವ, ಆವಾಗ ಗ್ರೇಟಿಂಗ್ ಆಗಿರುತ್ತೆ. ಸೊ ಆ ಥರ ಟೈಮ್ ಸೇವ್ ಮಾಡ್ಕೋಬೋದು ನಾವು. ತುಂಬ ಹರಿತಾ ಇದೆ ಇದು, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು. ನೋಡಿದು ತುಂಬ ತೆಳ್ಳಗೆ ಬರ್ತದೆ. ನೋಡಿ, ಎಷ್ಟು ಕ್ಲೀನ್ ಆಗಿದೆ, ತುಂಬ ತೆಳ್ಳಗೆ ಬರುತ್ತೆ ಒಂದೇ ರೀತಿಯಾಗಿ. ಹಾಗಿದ್ರೆ ಇದು ಚೆನ್ನಾಗಿ ಬೇಯುತ್ತೆ. ನೋಡಿ, ಒಳ್ಳೆ ಡ್ರೈ ಆಗಿದೆ. ಇದನ್ನು ಎಣ್ಣೆಗೆ ಹಾಕಬೇಕು. ಬಿಸಿಯಾಗಿದೆ ಎಣ್ಣೆ. ಬನ್ನಿ, ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡಲಿಕ್ಕೆ ಒಂದು ಹಾಕ್ತೇನೆ. ಮೇಲೆ ಬರ್ತಾ ಇದೆ, ಸೊ ಎಣ್ಣೆ ಬಿಸಿಯಾಗಿದೆ. ಇದು ಬೇಗ ಬೇಯ್ತದೆ, ಯಾಕಂದರೆ ನಾವು ತುಂಬ ತೆಳ್ಳಗೆ ಅದನ್ನು ಗ್ರೇಟ್ ಮಾಡಿರ್ತೇವೆ ಅಲ್ವಾ. ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ದೊಡ್ಡ ಉರಿ ಬೇಡ, ಬೇಗ ಇದು ಸೀದು ಹೋಗ್ತದೆ ಅದು. ಈಗ ಅದರಲ್ಲಿ ನೊರೆ ಬರ್ತಾ ಇದೆ ಅಲ್ವಾ, ಸೊ ಇನ್ನದು ಆಗಬೇಕಷ್ಟೇ, ಬೇಯಬೇಕಷ್ಟೇ. ಆ ಗ್ಯಾಪಲ್ಲಿ ಉಪ್ಪು ನೀರು ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ನೊರೆ ಹೋದಾಗ ಈ ಉಪ್ಪು ನೀರು ಹಾಕಬೇಕು. ಅದು ಈ ಚಿಪ್ಸಿಗೆ ಉಪ್ಪನ್ನು ಹಿಡಿಸ್ತದೆ, ಸೊ ನಮಗೆ ಟೇಸ್ಟ್ ಆಗ್ತದೆ. ಇದು ಇನ್ನೂ ಆಗಲಿಲ್ಲ, ಇನ್ನೊರೆ ನಿಲ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ, ಕಮ್ಮಿ ಆಗ್ತಾ ಇದೆ. ಸೌಂಡು ಸ್ಟಾಪ್ ಆಗ್ತದೆ, ಈ ನೊರೆ ಬರೋದು ಕಡಿಮೆ ಆಗ್ತದೆ. ಆವಾಗ ಉಪ್ಪು ನೀರು ಹಾಕಿದರೆ ಆಯಿತು.
ನೊರೆ ಕಡಿಮೆ ಆಯಿತು, ಇವಾಗ ಸೌಂಡು ನಿಂತಿದೆ. ಸೊ ನಾನಿವಾಗ ಉಪ್ಪು ನೀರು ಹಾಕ್ತೇನೆ. ಇದಕ್ಕೆ ಒಂದು ಚಮಚ ಉಪ್ಪು ಬೇಕು, ಉಪ್ಪು ನೀರು ಬೇಕು. ಮತ್ತೆ ಸೌಂಡ್ ಬರ್ತದೆ. ನೋಡಿ, ಅದು ಉಪ್ಪು ನೀರು ಹಾಕಿದ ಮೇಲೆ ಒಂದ್ಸಲ ಜೋರು ಸೌಂಡ್ ಆಯಿತು. ಈಗ ಅದು ಸೌಂಡ್ ನಿಂತಿದೆ. ಇನ್ನು ನಾವು ಇದನ್ನು ತೆಗಿಬೋದು. ಇನ್ನೂ ಜಾಸ್ತಿ ಹೊತ್ತು ಎಣ್ಣೆಯಲ್ಲಿ ಇಡಬಾರ್ದು, ಅದು ಮತ್ತೆ ಎಣ್ಣೆ ಜಾಸ್ತಿ ಎಳ್ಕೊಳ್ತದೆ. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ತುಂಬ ಕಷ್ಟ ಅಂತ ಇಲ್ಲ ಮಾಡಲಿಕ್ಕೆ. ನಮ್ಗೆ ಸ್ವಲ್ಪ ಟೈಮ್ ಬೇಕಷ್ಟೇ. ಅಷ್ಟೇ ಕ್ಲೀನ್ ಮಾಡೋದು, ಅದನ್ನ ಗ್ರೇಟ್ ಮಾಡೋದು, ಫ್ರೈ ಮಾಡೋದು ಅಷ್ಟೇ ಇರೋದು. ಟೈಮ್ ಬೇಕು, ಸ್ವಲ್ಪ ಟೈಮ್ ತಗೊಳತ್ತೆ. ತುಂಬ ಕಡಿಮೆ ಅಂತಲ್ಲ, ಬಟ್ ಅಷ್ಟು ಮಾಡಿದ್ದಕ್ಕೆ ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಇವಾಗ ಮಾಡಿದ್ದನ್ನು ಹೇಳ್ತೀನಿ ಟೇಸ್ಟ್ ಆಗಿದೆ ಅಂತ. ನೋಡಿ, ಕೊರ್ಮ್ 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 ಅಂತ ಸೌಂಡ್ ಬರುತ್ತೆ. ತುಂಬ ಚೆನ್ನಾಗಿದೆ. ಇದನ್ನು ಟೀ ಜೊತೆ, ಸಂಜೆ ಕಾಫಿ ಜೊತೆ, ನಿಮಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸು ಕೊಡ್ಬೋದು, ಊಟಕ್ಕೂ ತಿನ್ಬೋದು. ಸೂಪರಾಗಿರುತ್ತೆ. ಈ ಜೀಗುಜ್ಜೆ ಟೈಮಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಒಟ್ಟಿಗೆ ಬಲಿಯುತ್ತೆ, ನಮ್ಗದು ವೇಸ್ಟ್ ಆಗುತ್ತೆ. ಸೊ ಇದನ್ನು ಈ ಥರ ಚಿಪ್ಸ್ ಮಾಡಿ ಸ್ಟೋರ್ ಮಾಡ್ಕೋಬೋದು. ಮತ್ತು ಜೀಗುಜ್ಜೆದು ಸಾಂಬಾರು ಸೂಪರ್ ಆಗುತ್ತೆ, ಅದರದ್ದು ಮಜ್ಜಿಗೆ ಹುಳಿನೂ ಚೆನ್ನಾಗಿರುತ್ತೆ. ಮತ್ತು ನಾವು ಜಿಗುಜೆ ಪೋಡಿ ಮಾಡ್ತೇವೆ, ಬಜ್ಜಿ, ಅದು ಹಾಗೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೈಸಿಯಾಗಿ ಮಾಡಬೇಕು. ಅದಕ್ಕೆ ಕಡಲೆ ಹಿಟ್ಟಲ್ಲಿ ಮಾಡಬಾರ್ದು, ಅಕ್ಕಿ ಹಿಟ್ಟಲ್ಲಿ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಸೊ ಈ ಜಿಗುಜ್ಜೆ ಒಂದು ಸೂಪರ್ ಐಟಮ್. ಅದರ ಸಾಂಬಾರಂತೂ ಫೆಂಟಾಸ್ಟಿಕ್. ಮತ್ತು ಈ ಚಿಪ್ಸು, ಇದೆರಡು ಎಲ್ರಿಗೂ ಫೇವ್ರೇಟ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಜೀಗುಜ್ಜೆ ಅಥವಾ ದೇವಿ ಹಲಸಿನ ಚಿಪ್ಸನ್ನು ಮಾಡಿ ಸ್ಟೋರ್ ಮಾಡೋದು ಅಂತ. ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.